ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಎಲ್ಲ ಕಾಳುಗಳೆಲ್ಲ ಹಾಕಿ ಪಲ್ಯ ಮಾಡಿ ಸೇಮಿಯಾ ಬಾತ್ ಮಾಡಿ ಇಡ್ಲಿ ಮತ್ತು ಚಟ್ನಿ ಇವತ್ತು ನಮ್ಮ ಮನೇಲಿ ನಾಷ್ಟ. ಇವತ್ತು ಎರಡೆರಡು ನಾಷ್ಟ. ನನ್ನ ಬ್ರೇಕ್ಫಾಸ್ಟ್ ಈ ಥರನೇ. ಮೊದಲು ಜಾಸ್ತಿ ಜ್ಯೂಸ್ ಕುಡ್ಕೊಂಡು ಜಾಸ್ತಿ ವೆಯ್ಟ್ ಲಾಸ್ಗೋಸ್ಕರ ಇದು ಮಾಡ್ತಾಯಿದ್ದೆ, ಬಟ್ ಜಾಸ್ತಿ ಸ್ಟ್ರೆಸ್ ಆಗ್ತಾಯಿತ್ತು. ಈಗ ಬಂದು ಈ ಥರ ತಿಂತಾಯಿದ್ದೀನಿ, ಸ್ವಲ್ಪ ನೋಡೋಣ ಅಂತ. ನೆಕ್ಸ್ಟ್ ಬಂದು ನಮ್ಮ ಮನೆ ಹತ್ರ ಅಂತೂ ಮೋಡಗಳೆಲ್ಲ ಫುಲ್ಲು ಮುಚ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ಹೆಂಗಿದೆ ಅಂದರೆ ಎಲ್ಲಿ ಈಚೆ ಹೋಗೋಕ್ಕಾಗ್ತಾಯಿಲ್ಲ, ಬರೋಕ್ಕಾಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ. ಅಲ್ಲಿಗೂ ಅಡ್ಜಸ್ಟ್ ಮಾಡಿ ಹೋಗ್ತಾಯಿದ್ದೀವಿ. ಇದು ನೋಡಿ, ಇದು ನಮ್ಮ ತೋಟ ಯಾವ ಥರ ಇದೆ ಅಂತ ಹೇಳಿ. ಎಲ್ಲ ಹೂಗಳೆಲ್ಲ ಹಾಕಿ ಆಯಿತು. ನಮ್ಮ ತೋಟದೊಳಗಡೆ ಹೋಗೋಕ್ಕೆ ಒಂಥರ ಸಂತೋಷ, ಖುಷಿನೇ. ಹೂಗಳೆಲ್ಲ ಬಂದಿದೆ, ನೋಡೋಕ್ಕೆ ಒಂಥರ ಹಿತವಾಗಿರುತ್ತೆ. ನೆಕ್ಸ್ಟ್ ಬಂದು ಒಂದು ವಿಷಯದ ಬಗ್ಗೆ ಹೇಳಬೇಕು ಫ್ರೆಂಡ್ಸ್. ದುಡ್ಡು ಅನ್ನೋದು ಜೀವನದಲ್ಲಿ ಎಷ್ಟು ಮುಖ್ಯ ಅಂದರೆ ಅದು ಹೇಳಲು ಸಾಧ್ಯ ಇಲ್ಲ. ಅದು ದುಡ್ಡು ಇಲ್ಲದೇ ಇರ್ತಕ್ಕಂಥವರಿಗೆ ಅನುಭವ ಜಾಸ್ತಿ ಆಗಿರುತ್ತೆ ಅನ್ಕೋತೀನಿ. ಸುಮಾರು ಜನ ಜಾಸ್ತಿ ಸಾಲದ ತಾಪತ್ರೆಯಲ್ಲಿ ಒದ್ದಾಡಿಕೊಂಡು ದುಡ್ಡನ್ನ ಯಾವ ಥರ ಸೇರಿಸೋದು ಅಂತ ಟೆಕ್ನಿಕ್ ಗೊತ್ತಿಲ್ದಿರ ತುಂಬಾ ಸ್ಟ್ರೆಸ್ಸಲ್ಲಿರ್ತಾರೆ, ತುಂಬ ಬಾಧೆಯಲ್ಲಿರ್ತಾರೆ. ಹಣವನ್ನು ಯಾವ ಥರ ಗಳಿಸೋದು ಉಪಾಯದಿಂದ ಅಂತ ಗೊತ್ತಾಗೋದಿಲ್ಲ. ಸುಮಾರು ನಮ್ಮ ಇಂಡಿಯಾದಲ್ಲಂತೂ ಹೇಳಬೇಕು ಅಂದರೆ ಸುಮಾರು ಜನ ಸಾಲದ ಒತ್ತಡದಿಂದ, ಬಾಧೆಯಿಂದ, ಕಷ್ಟದಿಂದ ತುಂಬ ಜನ ಇದ್ದಾರೆ. ಇದನ್ನು ಯಾವ ಥರ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದು ಇವತ್ತಿನ ಟಿಪ್ಸ್ ಆಗಿದೆ ಫ್ರೆಂಡ್ಸ್. ಎಲ್ಲರಿಗೂ ಹಣ ಬೇಕು ನಿಜ. ಎಲ್ಲರೂ ಬೆಳಗ್ಗೆಯಿಂದ ರಾತ್ರಿ ಗಂಟ ಕಷ್ಟಪಟ್ಟು ದುಡಿಯೋದು ಈ ಹಣಕ್ಕೋಸ್ಕರವೇ. ಇದನ್ನು ನಾವು ಗಳಿಸೋದು ಮಾತ್ರ ಅಲ್ಲ, ಇದನ್ನು ಉಳಿಸೋದು ಕೂಡ ನಾವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಮಿತವಾಗಿ ದುಡ್ಡನ್ನು ಖರ್ಚು ಮಾಡಿಕೊಂಡು ಜೀವನದಲ್ಲಿ ಮುಂದೆ ಬರ್ತಾ ಇರಬೇಕು. ನೀವು ಬಂದು ಯಾವ ಥರ 1 to double ದುಡ್ಡನ್ನು ಸೇರಿಸೋದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಟಾಪಿಕ್ ಆಗಿದೆ. ನೀವು ಹಣವನ್ನು ಹೂಡಿಕೆ ಮಾಡಿ, ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಚೀಟಿ ಹಾಕಿ, ತಿಂಗಳಿಗೊಂದ್ಸರಿ ನಿಮಗೆ ಸಂಬಳ ಅಂತ ಬಂದಾಗ ನೀವು ಚೀಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಮತ್ತು ಕಮ್ಮಿ ಪರ್ಸೆಂಟ್ಗೆ ಇಂಟ್ರೆಸ್ಟ್ ಕೊಡಿ. ಬಟ್ ಕೊಡಬೇಕಾದ್ರೆ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ಬಂದು ಎಲ್ಲ ಇಟ್ಕೋಬೇಕು, ಚೆಕ್ ಲೀಫ್ ಇಟ್ಕೋಬೇಕು, ಆ ಥರ ನೋಡಿ. ಮತ್ತು ಬೇರೆ ಯಾವುದಾದ್ರೂ ಒಂದು ಬಿಸ್ನೆಸ್ಗೆ ಅಥವಾ ಬಟ್ಟೆ ಬಿಸ್ನೆಸ್ಸು ಅಥವಾ ಸೀರೆಗಳ ಬಿಸ್ನೆಸ್ಸು, ಯಾವುದೋ ಒಂದು ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದ್ರ ಮೇಲೆ ಬಂದು ಹಣವನ್ನು ಹೂಡಿಕೆ ಮಾಡಿ 1 to double ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಥರ ನೀವು ಮಾಡಿಕೊಂಡ್ರೆ ಮಾತ್ರ ಹಣವನ್ನು ಉಳಿಸೋಕ್ಕೆ ಸಾಧ್ಯ. ಹಣವನ್ನು ಗಳಿಸೋದು ಮಾತ್ರ ಅಲ್ಲ, ಉಳಿಸೋದು ಕೂಡ ನಾವು ಚೆನ್ನಾಗಿ ತಿಳ್ಕೋಬೇಕು ಫ್ರೆಂಡ್ಸ್. ಹೊರದೇಶದಲ್ಲಂತೂ ಚಿನ್ನದ ಬಿಸ್ಕೆಟ್ಗಳು ಹೇರಳವಾಗಿದೆಯಂತೆ. ಅದೆಲ್ಲ ನಮ್ಮ ದೇಶಕ್ಕೆ ಬಂದರೆ ಚಿನ್ನದ ಬೆಲೆ ಎಲ್ಲ ಕಮ್ಮಿ ಆಗಿಬಿಡುತ್ತಂತೆ. ಇದು ನಿಜ. ನೋಡೋಣ. ಈಗ ಕಂಡುಹಿಡಿತಾ ಇದ್ದಾರಂತೆ CID ಆಫೀಸ್ಗಳು ಎಲ್ಲನೂ ಟ್ರೈ ಮಾಡಿ ಕಂಡುಹಿಡಿತಾ ಇದ್ದಾರಂತೆ. ಅದೇನಾದರೂ ಕಂಡುಹಿಡಿದು ರಿಲೀಸ್ ಆಗಿಬಿಡ್ತು ಅಂದರೆ ನಮ್ಮ ದೇಶಕ್ಕೆ ಚಿನ್ನದ ಬೆಲೆ 1 ಗ್ರಾಮ್ ಬೆಲೆ ಹತ್ತತ್ರ 3,000 ಬಂದು ಇಳಿದುಬಿಡುತ್ತೆ. ಅದೊಂದು ಸಂತೋಷನೇ. ಬಟ್ ಹಣವನ್ನು ಉಳಿಸೋದನ್ನು ನೀವು ಹೂಡಿಕೆ ಮಾಡ್ಕೊಳ್ಳಿ. ಅದು ಕಂಡುಹಿಡಿತಾರೋ ಬಿಡ್ತಾರೋ ಅದು ನೆಕ್ಸ್ಟ್ ಪ್ರಶ್ನೆ. ನೀವು ಬಂದು ಹಣವನ್ನು ಉಳಿತಾಯ ಮಾಡಿಕೊಂಡು ಸೇವಿಂಗ್ ಮಾಡಿಕೊಂಡು ಹೋಗೋದನ್ನು ಕಲಿತಾ ಇರಬೇಕು. ಇದೇ ಇವತ್ತಿನ ಟಾಪಿಕ್ ಆಗಿದೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.